ಸರ್ವ ಕಲ್ಯಾಣ ಲೋಕ ಕಲ್ಯಾಣಕ್ಕಾಗಿ ಚಿಕ್ಕಸಂದ್ರದ ಎಂಇಇ ಲೇಔಟ್ನಲ್ಲಿ ಕುಬೇರ ಮಹಾಲಕ್ಷ್ಮಿ ಯಾಗ ನಡೆಯಿತು. ಸಂಪತ್ತು, ಸಂತೃಪ್ತಿ ಹಾಗೆ ಆರೋಗ್ಯಕ್ಕಾಗಿ ವಿವಿಧ ಹೋಮ ಹವನಗಳನ್ನು ನಡೆಸಲಾಯಿತು. ಕುಬೇರ ಮಹಾಲಕ್ಷ್ಮಿ ಯಾಗ ಹಲವು ವಿಶೇಷತೆಗಳಿಂದ ಕೂಡಿತ್ತು. ಕುಬೇರ ಮಹಾಲಕ್ಷ್ಮಿ ಯಾಗ 12,600 ಕಮಲ ದಳದಿಂದ ಹೋಮ ಹವನ. $1,26,000 ಮೂಲ ಮಂತ್ರ ಜಪ. ಇದು ಲೋಕ ಕಲ್ಯಾಣಕ್ಕಾಗಿ ನಡೆದ ಮಹಾಯಾಗ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಸಂದ್ರದ ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ರಂಗಮಂದಿರ ಸಂಪತ್ತು ಮತ್ತು ಸಮೃದ್ಧಿಯನ್ನ ತರುವ ಈ ಭವ್ಯ ಯಾಗಕ್ಕೆ ಸಾಕ್ಷಿಯಾಯಿತು. ಇದು ಲಕ್ಷ್ಮೀ ದೇವಿಯನ್ನ ಮತ್ತು ಕುಬೇರ ದೇವರನ್ನ ಪೂಜಿಸುವ ಒಂದು ವಿಧಿ. ಲಕ್ಷ್ಮೀ ದೇವಿ ಸಂಪತ್ತಿನ ದೇವತೆಯಾದ್ರೆ ಕುಬೇರ ಸಂಪತ್ತಿನ ರಕ್ಷಕ. ಈ ಯಾಗವನ್ನ ಮಾಡುವುದರಿಂದ ಆರ್ಥಿಕ ಸಮೃದ್ಧಿ ಮತ್ತು ಅದೃಷ್ಟ ಬರುತ್ತೆ ಅನ್ನುವುದು ನಂಬಿಕೆ. ದಿನನಿತ್ಯ ಜನ ಹಲವು ಸಮಸ್ಯೆಗಳಲ್ಲಿ ಸಿಲುಕಿ ಒದ್ದಾಡ್ತಿದ್ದಾರೆ. ಹೀಗಾಗಿ ಇಂತಹ ಸಮಸ್ಯೆಯಿಂದ ಮುಕ್ತಿ ಪಡೆಯೋಕೆ ಲೋಕ ಕಲ್ಯಾಣಕ್ಕಾಗಿ ಪುರೋಹಿತ ರವೀಂದ್ರ ಭಟ್ ನೇತೃತ್ವದಲ್ಲಿ ಕುಬೇರ ಮಹಾಲಕ್ಷ್ಮಿ ಯಾಗ ನಡೆಸಲಾಯಿತು. ಬೆಳಗ್ಗೆಯಿಂದಾನೇ ಪೂರ್ಣಾಹುತಿ ಹೋಮ, ಮಹಾಮಂಗಳಾರತಿ ನಡೆದಿದ್ದು ಸುಮಾರು 40 ಪುರೋಹಿತರು ಭಾಗಿಯಾಗಿದ್ರು. ವಿಶೇಷವಾಗಿ ಮಹಿಳೆಯರು ಕುಂಕುಮಾರ್ಚನೆಯಲ್ಲಿ ಬಂದು ಇವತ್ತಿನ ದಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಇಡೀ ಜನಾಂಗಕ್ಕೆ ಒಳಿತಾಗಲಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕುಬೇರ ಇದ್ರೆ ಮಹಾಲಕ್ಷ್ಮಿ ಕೂಡ ಸ್ಥಿರವಾಗಿರ್ತಾಳೆ ಅನ್ನೋ ನಂಬಿಕೆ. ಈ ಕುಬೇರ ಮಹಾಲಕ್ಷ್ಮಿ ಯಾಗದಲ್ಲಿ 1,26,000 ಮೂಲ ಮಂತ್ರವನ್ನ ಜಪಿಸಿ 12,600 ಕಮಲ ದಳದಿಂದ ಹೋಮ ಹವನ ಮಾಡಿ 1,00,000 ಕುಂಕುಮಾರ್ಚನೆಯ ಮೂಲಕ ಸರ್ವರ ಏಳಿಗೆಗೆ ಪ್ರಾರ್ಥಿಸಲಾಯಿತು. ಮೇನ್ ಉದ್ದೇಶ ಹಾಕ್ಕೊಂಡು ನಾವು ಮಾಡ್ತಿರೋ ಕಾರ್ಯಕ್ರಮನೇ ಲೋಕ ಕಲ್ಯಾಣಾರ್ಥಕ್ಕಾಗಿ. ಇಲ್ಲಿ ಯಾವುದೇ ಥರ ಒಂದು ಕಮರ್ಷಿಯಲ್ ಆಗಲಿ ಪಬ್ಲಿಸಿಟಿ ಬೇಕು ಮತ್ತೊಂದು ಅಂತ ಯಾವುದೂ ಇಲ್ಲ. ಅದನ್ನು ಸುಮಾರು ಬೆಳಗ್ಗೆ 6 ಗಂಟೆಯಿಂದನೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಇದನ್ನು ಸುಮಾರು ಒಂದು 3 ತಿಂಗಳಿಂದ ನಾವು ಸತತವಾಗಿ ಪ್ಲ್ಯಾನ್ ಮಾಡಿ ಪ್ರೋಗ್ರಾಮ್ ಮಾಡಿ ಇದು ಮಾಡಿದ್ದೀವಿ. ಅದನ್ನು ನಮಗೆ ಎಲ್ಲ ಥರ ಜನಗಳೂ ನಮಗೆ ತುಂಬ ಥರನೇ ಸಹಕಾರ ಕೊಡ್ತಾ ಇದ್ದಾರೆ. ಅದು ಇನ್ನು ಶ್ರೀ ವಿಖ್ಯಾತಾನಂದ ತೀರ್ಥ ಸ್ವಾಮೀಜಿ, ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರಾಜು, ಪುರೋಹಿತರು, ನೂರಾರು ಭಕ್ತರು ಭಾಗಿಯಾಗಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದ್ರು. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.